ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 344 ಹಿಂದಿನ ಪ್ರಕಟಣೆಯಿಂದ ಮೇಲೆ ಸೂಚಿಸಿದಂತೆ ಪದವಿಯನ್ನು ಪಡೆಯದವರನ್ನು ಹೊರತುಪಡಿಸಿ ಇದು ಸಮಾಜವಾದದ ಹೆಚ್ಚು ವೈಶಿಷ್ಟ್ಯತೆಗಳೊಂದಿಗೆ ಸುಲಭವಾಗಿ ಸಂಯೋಜಿಸುತ್ತದೆ ಹಾಗೂ ಅವರಿಗೆ ಹೆಚ್ಚಿನ ಶಾಶ್ವತ ಗುಣಮಟ್ಟವನ್ನು ನೀಡುತ್ತದೆ ಏಕೆಂದರೆ ಭೂಮಿಯು ಸಂಪತ್ತಿನ ಒಂದು ಮೂಲ. ಅಂತಹ ಪರಿಸ್ಥಿತಿಗಳಲ್ಲಿ ಇದು ಎಲ್ಲ ಜನರ ಕೈಯಲ್ಲಿದೆ. ಆರೋಗ್ಯವಂತ ಶ್ರಮಶೀಲ ಜನರು ಹಸಿವಿನಿಂದ ಸಾಯುವುದು ಎಂದಿಗೂ ಅಗತ್ಯವಿರಲಾರದು. ಎಲ್ಲರೂ ಕನಿಷ್ಠ ತಮ್ಮ ಆಹಾರಕ್ಕಾಗಿ ಸಾಕಷ್ಟು ಬೆಳೆಗಳನ್ನು ಬೆಳೆಯಬಹುದು. ಇದು ಬುದ್ಧಿವಂತ ಹಾಗೂ ನ್ಯಾಯಯುತವಾದ ಅಳತೆಯಾಗಿದೆ ಎಂದು ನಾವು ನಂಬುತ್ತೇವೆ ಮತ್ತು ದೈವಿಕ ನಿಯಮಕ್ಕನುಸಾರವಾಗಿ ಮಿಸ್ಟರ್ ಜಾರ್ಜ್ ರವರು ಬಹಳ ಸಮರ್ಥವಾಗಿ ತೋರಿಸಿದ್ದಾರೆ. ಆದರೂ ಇದು ಮಾನವತೆಯ ದುಷ್ಪರಿಣಾಮಗಳಿಗೆ ಸರ್ವನಿವಾರಕ ಮದ್ದಲ್ಲ. ಭೂಮಿಯಲ್ಲಿ ನೀತಿ ಮತ್ತು ಸತ್ಯವು ಸಂಪೂರ್ಣವಾಗಿ ನೆಲೆಗೊಳ್ಳುವವರೆವಿಗೆ ಮತ್ತು ಎಲ್ಲ ಹೃದಯಗಳು ಅದಕ್ಕೆ ಹೊಂದಿಕೆಯಾಗುವವರೆವಿಗೂ ನರಳುತ್ತಿರುವ ಸೃಷ್ಟಿ ಇನ್ನೂ ನರಳುತ್ತದೆ ಮತ್ತು ಸ್ವಾರ್ಥವು ಇನ್ನೂ ಎಲ್ಲ ಸತ್ಯಾಂಶದ ಪದರುಗಳನ್ನು ನುಂಗಿ ಹಾಕುವ ಅವಕಾಶಗಳನ್ನು ಕಂಡುಕೊಳ್ಳುತ್ತದೆ ಮತ್ತು ಇತರರ ಅವಶ್ಯಕತೆಗಳಿಗೆ ಸಾಕಷ್ಟು ಸತ್ಯಾಂಶದ ಕೆನೆರಹಿತವಾದ ಹಾಲನ್ನಷ್ಟೇ ಬಿಡುತ್ತದೆ. ಜಮೀನಿನ ಮೇಲಿನ ಏಕತೆರಿಗೆ ಆಧಾರದಂತೆ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳ ಅಗತ್ಯತೆಗಳನ್ನು ಪೂರೈಸಲಾರದು ಅಥವಾ ಮುಂಬರುವ ಸಾಮಾಜಿಕ ತುರ್ತು ಅವಶ್ಯಕತೆಗಳು ಮತ್ತು ಆರ್ಥಿಕ ತೊಂದರೆಗಳನ್ನು ತಪ್ಪಿಸುವುದಿಲ್ಲ ಎಂಬುದಕ್ಕೆ ಪುರಾವೆಯಾಗಿ ನಾವು ಅದರ ಗಮನಾರ್ಹ ವೈಫಲ್ಯಗಳ ಉದಾಹರಣೆಯನ್ನು ಉಲ್ಲೇಖಿಸುತ್ತೇವೆ. ಭಾರತವು ದೀರ್ಘ ಶತಮಾನಗಳಿಂದ ಒಂದೇ ತೆರಿಗೆಯನ್ನು ಹೊಂದಿದೆ. ಭೂತೆರಿಗೆ ಮಾತ್ರ ಕಂದು ನೆಲವನ್ನು ಸಾಮಾನ್ಯವಾಗಿ ಇರಿಸಿ ಗ್ರಾಮ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರ ಪರಿಣಾಮವಾಗಿ ಅದರ ಜನಸಂಖ್ಯೆಯು ಸುಮಾರು 2/3 ಜನರು ಕೃಷಿಕರಾಗಿದ್ದಾರೆ. ಪ್ರಪಂಚದ ಇತರೆ ಯಾವುದೇ ಜನಸಾಮಾನ್ಯರಿಗಿಂತ ಇದು ಹೆಚ್ಚಿನ ಪ್ರಮಾಣವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಮಾತ್ರ ಆಂಗ್ಲರಿಂದ ಭೂಮಿಯ ಖಾಸಗಿ ಮಾಲೀಕತ್ವವನ್ನು ಪರಿಚಯಿಸಲಾಯಿತು ಮತ್ತು ಇದುವರೆಗೆ ಬಹಳ ಸೀಮಿತ ಪ್ರದೇಶಗಳಲ್ಲಿ ಮಾತ್ರ ಇತ್ತು. ಭಾರತದ ಜನರು ತೃಪ್ತ ಮತ್ತು ಆರಾಮದಾಯಕ ಎಂದು ಹೇಳಬಹುದು. ಆದರೆ ಅವರು ಶ್ರೀಮಂತರು ಮತ್ತು ಐಷಾರಾಮಿ ಹಾಗೂ ಅನುಕೂಲತೆಗಳೊಂದಿಗೆ ಸರಬರಾಜು ಮಾಡಿರುವುದರಿಂದ ಖಂಡಿತವಾಗಿ ಅಲ್ಲ. ಆಧುನಿಕ ಯಂತ್ರೋಪಕರಣಗಳು ಅವರ ವ್ಯವಹಾರಗಳನ್ನು ತ್ವರಿತವಾಗಿ ಪಲ್ಲಟವನ್ನುಂಟು ಮಾಡುತ್ತಿವೆ ಮತ್ತು ಈಗಾಗಲೇ ಅವರ ಅಲ್ಪ ಗಳಿಕೆಯನ್ನು ಕಡಿತಗೊಳಿಸುತ್ತಿವೆ ಮತ್ತು ಇನ್ನೂ ಕಡಿಮೆ ಅಥವಾ ಹಸಿವಿನಿಂದ ಬಳಲಲು ಅವರನ್ನು ಒತ್ತಾಯಿಸುತ್ತಿವೆ. ನಾವು ಈಗಾಗಲೇ ಉತ್ತಮ ಅಧಿಕಾರವನ್ನು ಉಲ್ಲೇಖಿಸಿದ್ದೇವೆ ಎಂದು ತೋರಿಸುವ ಬಡ ಜನಸಾಮಾನ್ಯರು ತೃಪ್ತಿಕರವಾಗಿ ಸರಳವಾದ ಆಹಾರವನ್ನೇ ತಿನ್ನಲು ಅಪರೂಪವಾಗಿ ನಿಭಾಯಿಸುತ್ತಾರೆ. ಏಕ ತೆರಿಗೆ ಅಥವಾ ಉಚಿತ ಭೂಮಿ ಪ್ರತಿಪಾದನೆಯು ತಾತ್ಕಾಲಿಕ ಪರಿಹಾರದ ಒಂದು ಅಂಶವಾಗಿದೆ ಎಂದು ನಾವು ಸಮ್ಮತಿಸಿದಾಗ ನಾವು ನೀಡಬಹುದಾದ ಎಲ್ಲವುಗಳು ಒಂದು ದಿಕ್ಕಿನಲ್ಲಿ ಸ್ವಾರ್ಥವನ್ನು ತಡೆದರೆ ಅದು ಇನ್ನೊಂದರಲ್ಲಿ ಮಾತ್ರ ಹೊರಹೊಮ್ಮುತ್ತದೆ. ನೂತನ ಹೃದಯಗಳು ಮತ್ತು ಒಳ್ಳೆಯ ಹೃದಯಗಳು ಹೊರತುಪಡಿಸಿ ಏನೂ ಪರಿಣಾಮಕಾರಿಯಾಗಿ ಪ್ರಯೋಜನವಾಗುವುದಿಲ್ಲ. ಮತ್ತು ಇವು ಏಕ ತೆರಿಗೆ ಸಿದ್ಧಾಂತ ಅಥವಾ ಇತರ ಯಾವುದೇ ಮಾನವ ಸಿದ್ಧಾಂತವನ್ನು ಸಾದರಪಡಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ, ಜನರು ಜಮೀನನ್ನು ಹೊಂದಿದ್ದರು ಎಂದು ಭಾವಿಸೋಣ. ಬಂಡವಾಳದ ಸಂಯೋಜನೆಯು ತಮ್ಮ ಸ್ವಂತ ಅಂಕಿ ಅಂಶಗಳನ್ನು ಹೊರತುಪಡಿಸಿ ಕೃಷಿ ಉತ್ಪನ್ನಗಳನ್ನು ಖರೀದಿಸಲು ನಿರಾಕರಿಸುವುದು ಸುಲಭವಾದ ವಿಷಯವಾಗಿದೆ ಎಂದು ಉತ್ಪಾದಕರು ಬದುಕಲು ಅನುಮತಿಸುವಷ್ಟು ಮಾತ್ರ ಹಾಗೂ ಮತ್ತೊಂದೆಡೆ ಎಲ್ಲಾ ಕೃಷಿಕರ ಮೇಲೆ ಹೆಚ್ಚಿನ ಬೆಲೆಗಳನ್ನು ನಿಯಂತ್ರಿಸಲು ಹಾಗೂ ನಿಗದಿಪಡಿಸಲು ಕೃಷಿ ಗೊಬ್ಬರ ಮತ್ತು ಕೃಷಿ ಉಪಕರಣಗಳಿಂದ ತನ್ನ ಕುಟುಂಬದ ಬಟ್ಟೆ ಮತ್ತು ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿಸುವ ಅಗತ್ಯವಿದೆ. ಈ ಸ್ಥಿತಿಯು ಖಂಡಿತವಾಗಿಯೂ ಸಮೀಪಿಸುತ್ತಿದೆ. ಇದು ಸಂಪತ್ತಿನ ದುರಾಶೆಯನ್ನು ಪೂರೈಸಲು ಪೂರೈಕೆ ಮತ್ತು ಬೇಡಿಕೆಯ ಕಾನೂನು ತುಂಬಾ ನಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ. ಕಾರ್ಮಿಕರು ಈ ಕಾನೂನಿನ ಕಾರ್ಯಾಚರಣೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ.